ಕನ್ನಡದಲ್ಲಿ ಬರೆದಿರುವಂಥ ಆರ್ ಎಸ್ ಎಸ್ ಆಳ ಮತ್ತು ಅಗಲ ಅನ್ನುವ ಪುಸ್ತಕವನ್ನು ನಮ್ಮ ಮಿತ್ರರು ಉರ್ದು ಲೇಖಕರು ವಿದ್ವಾಂಸರು ಆದಂಥ ಮೊಹಮ್ಮದ್ ಅಜಮ್ ಶಾಹಿದ್ ಅವರು ಉರ್ದುನಲ್ಲಿ ಪ್ರಕಟ ಮಾಡಿದ್ದಾರೆ. ಅದನ್ನು ಅನುವಾದ ಮಾಡಿ ಇವತ್ತು ಬಿಡುಗಡೆ ಮಾಡಿದ್ದೀವಿ ನಾವೆಲ್ಲ ಸೇರಿ. ಭಾಳ ಸಂತೋಷ. ಈ ಕನ್ನಡದ ಪುಸ್ತಕ ಲಕ್ಷಾಂತರ ಪ್ರತಿಗಳು ಕಳೆದ 1 ವರ್ಷದಿಂದಲೂ ಕೂಡ ಕನ್ನಡಿಗರ ಮನೆ ಮನೆಗೆ ತಲುಪ್ತಾ ಇದೆ. ಸೊ ಅಷ್ಟರ ಮಟ್ಟಿಗೆ ಇದು ಕನ್ನಡಿಗರಲ್ಲಿ ಜಾಗೃತಿಯನ್ನು ಉಂಟು ಮಾಡಿದೆ. ಏನು ಈ ಪುಸ್ತಕದ ಚಿಂತನೆ, ಇದರೊಳಗಡೆ ಏನಿದೆ ಅಂತಂದರೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಥವಾ RSS ಅನ್ನೋದು ಯಾವುದು ದೇಶಭಕ್ತಿಯ ಸಂಘಟನೆ ಮತ್ತು ಬಹಳ ಪ್ರಾಮಾಣಿಕರಿರುವಂಥ ಸಂಘಟನೆ ಮತ್ತು ದೇವರು ಧರ್ಮ ಇದೆಲ್ಲವನ್ನು ಪರಂಪರಾಗತವಾದ ಮೌಲ್ಯಗಳನ್ನು ಕಾಪಾಡಿಕೊಳ್ಳುವ ಸಂಘಟನೆ ಅಂತ ಇದೆಯಲ್ಲ, ಅದರ ನಿಜವಾದ ಉದ್ದೇಶ ಏನು ಅನ್ನುವಂಥದ್ದನ್ನು ಮಹಾದೇವ RSSನ ಮುಖಂಡರ ಚಿಂತನೆಗಳನ್ನು ಇಟ್ಟುಕೊಂಡೇ ಈ ಪುಸ್ತಕದಲ್ಲಿ ರಚನೆ ಮಾಡಿದ್ದಾರೆ. ಗೋಲ್ವರ್ಕರ್ ಇರ್ಬೋದು ಅಥವಾ ಸಾವರ್ಕರ್ ಇರ್ಬೋದು, ಇಂಥವರ ಚಿಂತನೆಗಳು ಚಿಂತನ ಗಂಗಾ ಥರದ ಪುಸ್ತಕದೊಳಗಿರ್ಬೋದಾದಂಥ ಆಧಾರಗಳನ್ನು ಬಳಸಿ ಮಹಾದೇವ ಭಾಳ ಚೆನ್ನಾಗಿ ಬರೆದಿದ್ದಾರೆ. ಸೊ ಈ ಪುಸ್ತಕವನ್ನು ನಮ್ಮ ಮೊಹಮ್ಮದ್ ಸರ್ ಅವರು ಈ ಉರ್ದುಗೆ ಅನುವಾದ ಮಾಡಿರೋದು ಭಾಳ ಸಂತೋಷ. RSS ಏನಾದರೂ ಉದ್ದೇಶ, ನಮ್ಮ ಕರ್ನಾಟಕದ ಸಂದರ್ಭದಲ್ಲೇ ನೋಡಿ ಎಷ್ಟು ಸಮಸ್ಯೆ ಇದೆ ಅಂದರೆ, ಮೇ 10ನೇ ತಾರೀಕು ಎಲೆಕ್ಷನ್ ಬೇರೆ ಬರ್ತಾ ಇದೆ. ಇವರು ಏನು ಮಾಡಿದ್ದಾರೆ, ಕಳೆದ 20-30 ವರ್ಷಗಳಿಂದಲೂ ಕೂಡ ಇಲ್ಲಿ ಒಂದು ಲಿಂಗಾಯತ ಜನಾಂಗವನ್ನು ತಮ್ಮ ಇವರು ಅನ್ನೋ ರೀತಿಯಲ್ಲಿ ಬಿಂಬಿಸ್ಕೊಂಡು ಅವರ ಮತಗಳನ್ನು ಪಡೆದು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರವನ್ನು ಪಡೆದಿದ್ದಾರೆ. ಇವರ ಬಹಳ ದೊಡ್ಡ ಪ್ರೀತಿ ಲಿಂಗಾಯತ ಜನಾಂಗದ ಬಗ್ಗೆ ನನಗಂತೂ ತಿಳಿದಂತೆ ಇಲ್ಲ. ಏನಿದ್ರೂ ಇವ್ರದ್ದು ಸನಾತನವಾದಿ ಮೌಲ್ಯಗಳನ್ನು ಪ್ರತಿಪಾದಿಸುವ ವೈದಿಕಶಾಹಿ ಪುರೋಹಿತಶಾಹಿ ಜನಗಳಿಗೆ ಸಹಾಯ ಮಾಡುವಂಥ ಪಕ್ಷ ಇದಾಗಿದೆ. ಹೇಗೆ ನೋಡಿ, 12ನೇ ಶತಮಾನದಲ್ಲಿ ಬಸವಾದಿ ಶರಣರು ಹೋರಾಟ ಮಾಡಿದ್ದು ಯಾರ ವಿರುದ್ಧ ಅಂತಂದರೆ, ಇವತ್ತು ಯಾವ ಸನಾತನವಾದಿ ಮನುವಾದಿ ಚಿಂತನೆಗಳನ್ನು ಇಟ್ಟುಕೊಂಡು ಅಧಿಕಾರ ಪಡೀತಾ ಇದ್ದಾರೋ ಇವ್ರ ವಿರುದ್ಧವೇ. ಅವತ್ತು ಬಸವಾದಿ ಶರಣರನ್ನು ಶರಣ ಚಳುವಳಿಯನ್ನು ನಾಶ ಮಾಡಿದವರು ನಾರಾಯಣ ಕ್ರಮಿತ, ಮುಕುಂದ ಭಟ್ಟ, ದಾಮೋದರ ಭಟ್ಟ, ಮಂತ್ರಿ ಮಂಚಣ್ಣ, ಇವರೆಲ್ಲರೂ ಆ ಕಾಲದ BJPಯ ನಾಯಕರು. BJP ಎಲ್ಲ ಕಾಲದಲ್ಲೂ ಈ ದೇಶವನ್ನು ತನ್ನ ನಿಯಂತ್ರಣಕ್ಕೆ ತಗೊಂಡೋಗಿದೆ. ಎಲ್ಲ ಕಾಲದಲ್ಲೂ ಕೂಡ ಇದು ಆಯಾ ಕಾಲಕ್ಕೆ ತಕ್ಕ ಹಾಗೆ ತನ್ನ ಹೆಸರನ್ನು ಬದಲಾಯಿಸ್ಕೊಂಡು ಅಧಿಕಾರವನ್ನು ಹಿಡಿದಿದೆ. ಈ ದೇಶದ ದಲಿತರು, ಶೂದ್ರರು ಮತ್ತು ಮಹಿಳೆಯರಿಗೆ ಸಿಕ್ಕ ಸ್ವಾತಂತ್ರ್ಯವನ್ನು ಕಂಡು ಸಹಿಸಲಾರದೆ ಅವರು ಮತ್ತೆ ಅಧಿಕಾರಕ್ಕೆ ಬರ್ತಾ ಇದ್ದಾರೆ, ಅಧಿಕಾರಕ್ಕೆ ಬಂದಿದ್ದಾರೆ. ನೋಡಿ, ಆವಾಗ 12ನೇ ಶತಮಾನದಲ್ಲಿ 1,96,000 ಜನ ಲಿಂಗಾಯತ ಶರಣರನ್ನು ಬೀದಿಲಿ ಕತ್ತರಿಸಾಕಿದ್ರಲ್ಲ, ಅವ್ರ ಜೊತೆಗೆ ಇವರು ಹೋಗ್ತಾ ಇರೋದು ನಿಜವಾಗ್ಲೂ ಬಸವಣ್ಣನವರಿಗೆ ಬಗೆಯುವ ದ್ರೋಹ ಅಂತ ನನಗನ್ಸುತ್ತೆ. 12ನೇ ಶತಮಾನದಲ್ಲಿ ಶರಣ ಚಳವಳಿ ನಾಶ ಆಗಿ ಹೋಗ್ತದೆ. ಅಲ್ಲಿಂದ 15ನೇ ಶತಮಾನದವರೆಗೆ ಲಿಂಗಾಯತರು ಕರ್ನಾಟಕದಲ್ಲಿ ತಲೆ ಎತ್ತಿ ಮಾತಾಡುವ ಆಗಿರಲಿಲ್ಲ, ಉಸಿರು ಬಿಡುವ ಆಗಿರಲಿಲ್ಲ. ವಿಜಯನಗರ ಸಾಮ್ರಾಜ್ಯ ವೈಷ್ಣವ ಧರ್ಮದ ಪರಿಪಾಲಕ ಹೈಂದವಿ ಸಾಮ್ರಾಜ್ಯ ಆಗಿತ್ತು. ಆ ಹಿಂದೂ ಧರ್ಮವನ್ನು ಪ್ರತಿಪಾದಿಸ್ತಾ ಇದ್ದವರಿಗೆ ಲಿಂಗಾಯತರ ಶೈವ ಚಿಂತನೆಗಳಾಗಲಿ ವಚನಗಳಾಗಲಿ ಇದು ಯಾವುದೂ ಇರಲಿಲ್ಲ. ಎಷ್ಟೊಂದು ವಚನಗಳನ್ನು ಅವರು ಆ ಕಾಲದಲ್ಲಿ ನಾಶ ಮಾಡಿರ್ಬೋದು. ಈಗ ನಮಗೆ ಸಿಕ್ಕಿರೋದು ಕೇವಲ ಸ್ವಲ್ಪ ವಚನಗಳು ಮಾತ್ರ, ಅತ್ಯಲ್ಪ ವಚನಗಳು ಅಷ್ಟೇ ಸಿಕ್ಕಿದ್ದಾವೆ. ಇದರೊಳಗೆ ಬಹಳ ಮೌಲ್ಯ ಇರೋದನ್ನು ನೋಡ್ತೀವಿ ಅನ್ನೋಂಥದ್ದನ್ನ ನಮ್ಮ ಜನ ಇವತ್ತು ಮರೆತುಬಿಟ್ಟಿದ್ದೀವಿ, ಯೋಚನೆಯೇ ಮಾಡ್ತಾ ಇಲ್ಲ. ಆಮೇಲೆ 15ನೇ ಶತಮಾನದಲ್ಲಿ ಆದಿಲ್ ಶಾಹಿಗಳು ಬಂದು ದಾಳಿ ಮಾಡಿ ವಿಜಯನಗರದ ಮೇಲೆ ವಿಜಯನಗರ ಸಾಮ್ರಾಜ್ಯವನ್ನು ಸೋಲಿಸದೇ ಇದ್ದಿದ್ದರೆ ಬಹುಶಃ ಲಿಂಗಾಯತರು ತಲೆ ಎತ್ತಿ ಇವತ್ತಿಗೂ ನಡೆಯೋಕ್ಕಾಗ್ತಿರಲಿಲ್ಲ ಅಂತ ನನ್ನ ಭಾವನೆ. ಯಾವಾಗ ಆದಿಲ್ ಶಾಹಿಗಳು ರಕ್ಕಸತಂಗಡಿ ತಾಳಿಕೋಟೆ ಯುದ್ಧದಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನು ಸೋಲಿಸ್ತಾರೋ ಆಗ ಲಿಂಗಾಯತರು ಮತ್ತೆ ಎದ್ದು ನಿಲ್ತಾರೆ. ಆಗಲೇ ಯಡಿಯೂರು ಸಿದ್ಧಲಿಂಗೇಶ್ವರ ಅವರು 15ನೇ ಶತಮಾನದಲ್ಲಿ ಗದಗ ತನಕ ಹೋಗಿ ಲಿಂಗಾಯತ ಧರ್ಮಕ್ಕೆ ಒಂದು ಪುನಶ್ಚೈತನ್ಯವನ್ನು ಕೊಡ್ತಾರೆ. ವಿಜಯನಗರ ಸಾಮ್ರಾಜ್ಯದ ಆಡಳಿತವೇ ಮುಂದುವರೆದಿದ್ದರೆ, ಅಕಸ್ಮಾತ್ ಆದಿಲ್ ಶಾಹಿಗಳು ದಾಳಿ ಮಾಡದೇ ಇದ್ದರೆ ಯಡಿಯೂರು ಸಿದ್ಧಲಿಂಗೇಶ್ವರ ಕೂಡ ಕೆಲಸ ಮಾಡೋಕ್ಕಾಗ್ತಾ ಇರಲಿಲ್ಲ, ಈ ಲಿಂಗಾಯತ ಧರ್ಮವನ್ನು ಕಟ್ಟೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. इस किताब में जो मवाद है, हालांकि इसके सफ़ात कम हैं और इसके 7 चैप्टर्स हैं, 7 अबवाब हैं, मगर इसमें जो मवाद बेदारी का दिया गया है, इसमें वो ख़ासियत है कि बग़ैर किसी हथियार के अपने मकाबिल को निहत्ता तौर पर ख़त्म करने की इसमें मौजूदा कैपेसिटी है. तो मैंने ये सोचा कि जब ये इस किताब का तर्जुमा मराठी में हुआ, तमिल में हुआ, तेलुगु में हुआ, मलयालम में हुआ, कर्नाटक में अब तक इसके 30 एडिशन शाये हो चुके हैं और किताब के तकरीबन 3.5 लाख से ज़्यादा कापियाँ फ़रोख्त हो चुकी हैं.
तेलुगु में इससे ज़्यादा दुगनी तादाद में शाये हो चुकी हैं। मैंने सोचा कि एक उर्दू के ख़ारी की हैसियत से, एक उर्दू पढ़ने वाले, उर्दू लिखने वाले शख्स की हैसियत से मैंने ये सोचा ये हमारी भी ज़िम्मेदारी है कि मुल्क के मौजूदा हालात में, रियासत के मौजूदा हालात में क्यों ना हम उर्दू तबक़े को भी, उर्दू पढ़ने वाले तबक़े को भी इसे रोशनास करवाएं। और मैंने ये किताब के तर्जुमे की इजाज़त मांगी, मुझे किताब की तर्जुमे की इजाज़त मिली। मैंने साल 2022 के अक्टूबर के महीने में ही तर्जुमा मैंने मुकम्मल कर लिया था, मगर देवनूर महादेवा ने जिस तरह के वो किताब के एडिशन्स और ज़्यादा छपते गए तो उन्होंने ये सोचा कि किताब में मज़ीद तरमीमात की ज़रूरत है, मज़ीद हवाले इस्तेमाल करने हैं। मैं आपको बताऊं, किताब लिखने का उनका तरीक़ा बोलचाल की आम ज़बान में है। वो बड़ी रवां और दिलचस्प आम आदमी के समझ में आने वाली कन्नड़ा की नसर लिखने वाले हैं देवनूर महादेवा। उनकी किताब में उन्होंने 7 चैप्टर्स में ये लिखा है कि उनके तरफ से कोई चीज़ उन्होंने नहीं लिखी है, जबकि आरएसएस के कर्ता धर्ता जो हैं बाबा आदम जी से कहते हैं हेडगेवार और गुरु गोलवलकर, वीडी सावरकर, इनके जो तकारीर हैं, इनके जो किताबें उन्होंने आरएसएस के आइडियोलॉजी के ताल्लुक़ से लिखे हैं, उसके इक़्तिबासात उन्होंने लेकर मौजूदा हालात को जोड़कर उन्होंने बताया है कि आरएसएस का जो चेहरा सामने नज़र आता है, अंदर इतना ही खौफनाक, वहशतनाक उसका चेहरा है। ये उन्होंने बताने की कोशिश की है। उन्होंने बताया है कि नौजवान नस्ल को अपनी मुट्ठी में बंद करके आरएसएस ये चाहते हैं का मकसद बड़े ही बर्जस्तगी के साथ बरमला तौर पर कहा था कि मुल्क में जो माहौल है वो घुटन का माहौल है, तंग नज़री का माहौल है, मोहब्बत की जगह नफ़रत ने जगह बना ली है और मज़हब के नाम पर लोगों को आपस में बांटा जा रहा है। और जिस तरह से खुसूसी तौर पर ಮಕ್ಕಳ ಹೈಯರ್ ಎಜುಕೇಷನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನಲ್ಲಿ ಇದ್ದೀರಾ? ಟೆನ್ಷನ್ ಬಿಡಿ, ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.